ಸನಾತನ ಧರ್ಮ ಡೆಂಗ್ಯೂ ಮಲೇರಿಯಾ ಇದ್ದಂತೆ ಅಂಥೇಳಿ ತಮಿಳುನಾಡಿನ CM ಸ್ಟಾಲಿನ್ ಅವರ ಪುತ್ರ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದನ್ನು ಸಮರ್ಥಿಸ್ಕೊಳ್ಳುವಂಥ ಕೆಲಸಗಳಾಗುತ್ತೆ. ಈ ಒಂದು ಹೇಳಿಕೆಗೆ ನೀವು ಏನು ಪ್ರತಿಕ್ರಿಯೆ ಕೊಡ್ತೀರಿ? ಸನಾತನ ಧರ್ಮದ ಪ್ರಶ್ನೆ ಬಂದಾಗ ಆ ವ್ಯಕ್ತಿ ಅಂಥ ಹೇಳಿಕೆ ಕೊಟ್ಟಾಗ, ಆ ಹೇಳಿಕೆಯನ್ನು ಜನ ಸಮರ್ಥಿಸಿದಾಗ ನನ್ನ ಪ್ರತಿಕ್ರಿಯೆ, ಐ ಪಿಟಿ ಆಲ್ ಆಫ್ ದೆಮ್ ಫ್ರಮ್ ದಿ ಬಾಟಮ್ ಆಫ್ ಮೈ ಹಾರ್ಟ್. ದೇ ಡೋಂಟ್ ನೋ ABCD ಆಫ್ ಸನಾತನ ಧರ್ಮ. ದಿಸ್ ಈಸ್ ದ ಗ್ರೇಟೆಸ್ಟ್ ಪ್ರಾಬ್ಲಮ್ ದಟ್ ದೀಸ್ ಪೀಪಲ್ ಆರ್ ಫೇಸ್ಡ್ ವಿತ್. ಸನಾತನ ಧರ್ಮದ ಒಂದು ನಯಾ ಪೈಸೆಯಷ್ಟು ಜ್ಞಾನ ಕೂಡ ಇವರಿಗಿಲ್ಲ. ಸನಾತನ ಧರ್ಮ ಈ ಸೃಷ್ಟಿಗೆ ಇರತಕ್ಕಂಥ ಬ್ಲೂ ಪ್ರಿಂಟು. ಕರೆಕ್ಟ್. ಇವತ್ತಿರ್ತಕ್ಕಂಥ ಇಡೀ ಸೃಷ್ಟಿ ಹೋಗಲಿ, ಮತ್ತೊಮ್ಮೆ ಸೃಷ್ಟಿ ಮಾಡಬೇಕು ಅಂದರೆ ಆ ಸೃಷ್ಟಿಯನ್ನು ಮಾಡಬೇಕಾದ್ದೇ ಸನಾತನ ಧರ್ಮದಲ್ಲಿ ಏನು ಹೇಳಲಾಗಿದೆಯೋ ಆ ಪ್ರಿನ್ಸಿಪಲ್ಸ್ ಮೇಲೆ, ವೇದಗಳನ್ನು ಆಧಾರವಾಗಿಟ್ಕೊಂಡು ಸೃಷ್ಟಿಯಾಗಿರೋದು. ಆದ್ದರಿಂದ ಸೃಷ್ಟಿಯಲ್ಲಿ ಏನೇನು ಇರುತ್ತೋ ಇವೆಲ್ಲ ಬೀಜ ರೂಪದಲ್ಲಿ ವೇದಗಳಲ್ಲಿದೆ. ಮೋಸ್ಟ್ ಮಾಡರ್ನ್ ಸೈನ್ಸ್ ತಗೊಳ್ಳಿ, ನೀವು ಬಿಗ್ ಬ್ಯಾಂಗ್ ಥಿಯರಿ ತಗೊಳ್ಳಿ, ಕ್ವಾಂಟಮ್ ಫಿಸಿಕ್ಸ್ ತಗೊಳ್ಳಿ, ರಿಲೇಟಿವಿಟಿ ಥಿಯರಿ ತಗೊಳ್ಳಿ, ಯಾವ ಸೈನ್ಸ್ ತಗೊಳ್ಳಿ, ಇವತ್ತಿನವರೆಗೆ ಬಂದಿರತಕ್ಕಂಥ ಟ್ರಿಗನಾಮಿಟ್ರಿ ತಗೊಳ್ಳಿ, ಬೇಸ್ ಟು ಸಿಸ್ಟಮ್ ಆಫ್ ಮ್ಯಾಥಮೆಟಿಕ್ಸ್ ಅದನ್ನು ನೀವು ತಗೊಳ್ಳಿ, ಇವೆಲ್ಲವೂ ಕೂಡ ವೇದಗಳಲ್ಲಿದೆ. ಈ ಹಿಂದೂ ಅನ್ನೋ ಪದದೇನೋ ಬೇರೆ ಅರ್ಥನೇ ಕಲ್ಪಿಸುತ್ತೆ ಅಂತೇಳಿ ನಮ್ಮ ಸಚಿವರೊಬ್ಬರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಹಿಂದೂ ಅನ್ನುವಂಥದ್ದು ಜಿಯೋಗ್ರಫಿಕಲ್, ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ರಿಲಿಜನ್. ಅದೇನೋ ಅಶ್ಲೀಲ ಪದ. ಅಶ್ಲೀಲ ನೋಡಿ, ಸಿಂಧೂ ನದಿಯಿಂದ ಪೂರ್ವಕ್ಕೆ ಯಾರ್ಯಾರಿದ್ದಾರೆ ಇವರೆಲ್ಲ ಹಿಂದೂಗಳು. ಇಷ್ಟೇ. ಪರ್ಷಿಯನ್ನರು ಹಿಂದೂ ಅಂತ ಯಾರನ್ನು ಕರೆದ್ರು ಅಂದರೆ ಸಿಂಧೂ ನದಿಯಿಂದ ಪೂರ್ವಕ್ಕೆ ಯಾವ ಜನಾಂಗ ಇದ್ದಾರೆ, ಅಥವಾ ಸಿಂಧೂ ನದಿ ಆಸ್ಪಾಸನ್ನು ಸೇರಿಸ್ಕೊಂಡು ಇವತ್ತಿನ ಇವತ್ತಿನ ಪಾಕಿಸ್ತಾನ, ಇವತ್ತಿನ ಭಾರತ, ಇವತ್ತಿನ ಬಾಂಗ್ಲಾದೇಶ ಮತ್ತು ಶ್ರೀಲಂಕಾ, ನೇಪಾಳ್, ಭೂತಾನ್, ಒಂದು ಕಾಲದಲ್ಲಿ ಇವೆಲ್ಲ ಸೇರಿ ಭಾರತ ಆಗಿತ್ತಲ್ಲ, ಇದಕ್ಕೆಲ್ಲ ಸೇರಿರ್ತಕ್ಕಂಥ ಭಾರತೀಯರು ಯಾರಿದ್ದಾರೆ ಇವರನ್ನು ಗುರುತಿಸೋದಕ್ಕೆ ಉಪಯೋಗಿಸಿದಂಥ ಪದ ಹಿಂದೂ ಅಂತ ಪರ್ಷಿಯನ್ನರು ಉಪಯೋಗಿಸಿದ್ದು.